ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ತಾತ್ವಿಕ ಅಧ್ಯಾಯ 10 ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಬಗ್ಗೆ ನಾವೀಗ ಪಾಠ ಮಾಡೋಣ. ಆದರೆ ಏನೇನಾಯಿತು ಅಂತ, ನಮ್ಮ ರಾಷ್ಟ್ರಧ್ವಜ ಯಾವಾಗ ಸಿಕ್ತು, ಯಾರ್ಯಾರು ಹೋರಾಟ ಮಾಡಿದ್ರು, ಫಸ್ಟ್ ಎಲ್ಲ ಆಚರಣೆ ಆಯಿತು ಅಂತ ನಾವೀಗ ತಿಳ್ಕೊಳ್ಳೋಣ. ವಿಶ್ವದ ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆದ ರಾಷ್ಟ್ರಧ್ವಜವನ್ನು ಹೊಂದಿರುತ್ತದೆ. ಇಲ್ಲಿ ಎಲ್ಲ ದೇಶದಲ್ಲಿ ಒಂದೊಂದು, ನಮ್ದೇ ಕೇಸರಿ ಬಿಳಿ ಹಸಿರು ಆ ಟೈಪ್ ಎಲ್ಲ ದೇಶದಲ್ಲೂ ಒಂದೊಂದು ಕಲರ್ ಇರುತ್ತೆ. ನಮ್ಮ ಸ್ಕೂಲಲ್ಲಿ ರಾಷ್ಟ್ರಗೀತೆ ಹೇಳ್ತವೆ, ಬೇರೆ ಸ್ಕೂಲಲ್ಲಿ ಇನ್ನೊಂದು ಪ್ರಾರ್ಥನೆ ಹೇಳ್ತಾರ. ನಮ್ಮ ಸ್ಕೂಲಲ್ಲಿ ಒಂದು ಪ್ರಾರ್ಥನೆ ಹೇಳಿದ್ರೆ, ಶ್ರೀ ಮಲ್ಲೇಶ್ವರ ಶಾಲೆ ಮಾರವಳ್ಳಿಯಲ್ಲಿ ಒಂದು ಪ್ರಾರ್ಥನೆ ಹೇಳಿದ್ರೆ, ಬೇರೆ ಸ್ಕೂಲಲ್ಲಿ ಕಾದ್ಮೇಲೆ ಒಂದು ಪ್ರಾರ್ಥನೆ ಹೇಳ್ತಾರ. ಆ ಥರ ಎಲ್ಲ ಸ್ಕೂಲಲ್ಲೂ ಒಂದೊಂದು ಪ್ರಾರ್ಥನೆ ಹೇಳ್ತಾರೆ. ಭಾರತದ ರಾಷ್ಟ್ರಧ್ವಜವನ್ನು ಪಿಂಗಲ್ ವೆಂಕಯ್ಯನವರು ರೂಪಿಸಿದರು. ಸಂವಿಧಾನ ಸಮಿತಿಯು 22ನೇ ಜುಲೈ 1947ರಂದು ಅಂಗೀಕರಿಸಲ್ಪಟ್ಟಿತು. ನಮಗೆ ಯಾವಾಗ ನಮ್ಮ ಸ್ವಾತಂತ್ರ್ಯ ಅಂಗೀಕರಿಸಲ್ಪಟ್ಟಿತು ಅಂದರೆ 22ನೇ ಜುಲೈ 1947ರಂದು ಅಂಗೀಕರಿಸಲ್ಪಟ್ಟಿತು. ನಾವೇನಾದ್ರು ರಾಷ್ಟ್ರ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಭಾಷಣದಲ್ಲಿ ಹೇಳ್ತೇವೆ, 1947ರಂದು ಅಂಗೀಕರಿಸಲ್ಪಟ್ಟಿತು ಅಂತ. ಅಂದಿನ ದಿನ ಇಂದಿನವರೆಗೂ ಸ್ವಾತಂತ್ರ್ಯವು ಭಾರತವು ತ್ರಿವರ್ಣ ಧ್ವಜವನ್ನು ರಾಷ್ಟ್ರಧ್ವಜವೆಂದು ಪರಿಗಣಿಸುತ್ತದೆ. ಈ ಥರ ನಮ್ಮ ಕೇಸರಿ ಬಿಳಿ ಹಸಿರು ನಡಿಬಲ್ಲಿ ಒಂದು ತ್ರಿವರ್ಣ ಇದು ಇರುತ್ತಾ, ಚಕ್ರ ಇರುತ್ತೆ. ಅದನ್ನ ನಾವು ತ್ರಿವರ್ಣ ಧ್ವಜವನ್ನು ಅಂತ ಹೇಳ್ಕೊಳ್ತೀವಿ. ಈಗ ರಾಷ್ಟ್ರಧ್ವಜದ ಇತಿಹಾಸ ತಿಳ್ಕೊಳ್ಳೋಣ. ಯಾವಾಗ ಅದು ರಾಷ್ಟ್ರಧ್ವಜ ಅಂತ ಬಂತು ಅಂತ 1857ರಲ್ಲಿ ನಡೆದ ಪ್ರಥಮ ಸ್ವತಂತ್ರ ಸಂಗ್ರಾಮ ಸಿಪಾಯಿ ದಂಗೆ ಭಾರತೀಯರಲ್ಲಿ ಸ್ವಾತಂತ್ರ್ಯದ ಪರಿಕಲ್ಪನೆಯ ಬೆಳವಣಿಗೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋತ್ಸಾಹಿಸಿತು. ನಂತರದ ದಿನಗಳಲ್ಲಿ ರಾಷ್ಟ್ರ ಪ್ರೇಮ ಬೆರವಿಯು ಪ್ರತೀಕವಾಗಿ ರಾಷ್ಟ್ರಧ್ವಜ ತಯಾರಿಕೆಯ ಪ್ರಕ್ರಿಯೆ ಆರಂಭಗೊಂಡಿತು. 1857ರಲ್ಲಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ, ನಮಗೆ ಪ್ರಥಮ ಅಂದರೆ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಿತು. ಸಿಪಾಯಿ ದಂಗೆ ಭಾರತೀಯರಲ್ಲಿ ಸ್ವಾತಂತ್ರ್ಯದ ಸಿಪಾಯಿ ದಂಗೆ ಅವರು ಭಾರತದ ಕಲ್ಪನೆ ಮೂಡಿಸಿದ್ರು. ಭಾರತೀಯ ಸ್ವಾತಂತ್ರ್ಯ ಪರಿಕಲ್ಪನೆ ಬೆಳವಣಿಗೆಯ ಹೆಚ್ಚಿನ ಪ್ರಮಾಣ ಪ್ರೋತ್ಸಾಹಿಸಿದವರು. ಸಿಪಾಯಿ ದಂಗೆ ಅವರು ನಮಗೆ ಪ್ರೋತ್ಸಾಹಿಸಿದ್ರು, ನೀವು ಮಾಡಿ ಅಂತ. ಭಾರತದ ಪ್ರಥಮ ರಾಷ್ಟ್ರಧ್ವಜವನ್ನು ಆಗಸ್ಟ್ 7, 1906ರಂದು ಕಲ್ಕತ್ತಾದ ಫಾಸಿಲ್ಬಾಗ್ ಚೌಕದಲ್ಲಿ ಆರೋಹಣಗೊಳಿಸಲಾಯಿತು. ನಮಗೆ ಪ್ರಥಮ ಅಂದರೆ ಅಲ್ಲೇ ಧ್ವಜ ಹಾರಿಸಿದ್ರು. ಈಗ ಒಬ್ಬೊಬ್ರು ಏನಾರ ನಾವು ಸ್ಟ್ರೈಕ್ ಮಾಡಬೇಕು ಅಂದ್ರೆ ನಮ್ಮ ಇದನ್ನ ಹಿಡ್ಕೊಂಡು ಹೋಗ್ತೀವಿ, ಬಾವುಟ ಹಿಡ್ಕೊಂಡು, ಕೇಸರಿ ಬಿಳಿ ಹಸಿರು ಬಾವುಟ ಹಿಡ್ಕೊಂಡು ಹೋಗ್ತೀವಿ. ಹಂಗೆ ಅವರಲ್ಲ ಕಲ್ಕತ್ತಾದಲ್ಲಿ ಕಲ್ಕತ್ತಾ ರಾಷ್ಟ್ರದಲ್ಲಿ ಅವರು ಆಚರಣೆ ಮಾಡಿದರು. ಈ ರಾಷ್ಟ್ರಧ್ವಜವನ್ನು ಮಧ್ಯದಲ್ಲಿ ಒಂದೇ ಮಾತರಂ ಎಂದು ಬರೆಯಲಾಗುತ್ತದೆ. ನಾವು ಸ್ವಾತಂತ್ರ್ಯ ದಿನಾಚರಣೆ ಬಂತು ಹೇಳ್ತೇವೆ, ಒಂದೇ ಮಾತರಂ ಗೀತೆ ಹೇಳ್ತೇವೆ. ಆ ಥರ ಅಲ್ಲೂ ಹೇಳಿದ್ರು, ಒಂದೇ ಮಾತರಂ ಗೀತೆ ಹೇಳಿದ್ರು. 1907ರಲ್ಲಿ ಸಚಿನ್ ಬಾಸ್ ಮತ್ತು ಸುಕುಮಾರ್ ಮಿತ್ರ ಎಂಬುವವರಿಂದ ವಿನ್ಯಾಸಗೊಳಿಸಲ್ಪಟ್ಟಿತು. ರಾಷ್ಟ್ರಧ್ವಜವನ್ನು ಮೇಡಮ್ ಕಾಮ್ ಹಾಗೂ ಇತರೆ ಕ್ರಾಂತಿಕಾರಗಳು ಆರೋಹಣಗೊಳಿಸಿದರು. 1907ರಲ್ಲಿ ಸಚಿನ್ ಪ್ರಸಾದ್ ಬಾಸ್ ಮತ್ತು ಅವರ ಸ್ನೇಹಿತರು ಅವರೆಲ್ಲ ಸೇರಿ ವಿನ್ಯಾಸಗೊಳಿಸಲ್ಪಟ್ಟು ರಾಷ್ಟ್ರಧ್ವಜವನ್ನು ಮೇಡಮ್ ಕಾಮ್ ಹಾಗೂ ಇತರೆ ಕ್ರಾಂತಿಕಾರಗಳಿಂದ ಆರೋಹಣ ಮಾಡಿದ್ರು. ಅವರವಾಗ ಸ್ವಾತಂತ್ರ್ಯ ಸಂಗ್ರಾಮವು ನಿರ್ದಿಷ್ಟ ರೂಪ ಪಡೆದು ಹೋಮ್ ರೂಲ್ ಚಳುವಳಿ ನಡೆಯುತ್ತಿದ್ದ ಸಮಯದಲ್ಲಿ ಶ್ರೀಮತಿ ಅನಿ ಬೆಸೆಂಟ್ ಮತ್ತು ಲೋಕಮಾನ್ಯ ತಿಲಕವರಿಂದ ತೃತೀಯ ರಾಷ್ಟ್ರಧ್ವಜವನ್ನು ಆರೋಹಣಗೊಳಿಸಲಾಯಿತು. ಶ್ರೀಮತಿ ಅನಿ ಬೆಸೆಂಟ್ ಮತ್ತು
ಲೋಕಮಾನ್ಯ ತಿಲಕ್ರವರಿಂದ ತೃತೀಯ ರಾಷ್ಟ್ರಧ್ವಜವನ್ನು ಆರೋಹಣಗೊಳಿಸಲಾಯಿತು. ಅನಿಬೇಟರ್ ಮತ್ತು ಲೋಕಮಾನ್ಯ ತಿಲಕ್ರಿಂದ ಫಸ್ಟ್ ತೃತೀಯ ಅಂದರೆ ಮೂರನೆಯ ಆರೋಹಣಗೊಳಿಸಲಾಯಿತು. 1921ರಲ್ಲಿ ವಿಜಯವಾಡದಲ್ಲಿ ಅಂದಿನ ಬಿಜಾವಾಡ ನಡೆಯುತ್ತಿದ್ದ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ಸಭೆಯಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ವೆಂಕಯ್ಯನವರು ಹಸಿರು ಕೆಂಪು ಪಟ್ಟಿ ಮತ್ತು ನುಲುವು ಚರಕವಿರುವ ಧ್ವಜವನ್ನು ಅರ್ಪಿಸಿದರು. 1921ರಲ್ಲಿ ವಿಜಯವಾಡದಲ್ಲಿ ಅಂದಿನ ಬಿಜಾವಾಡ ನಡೆಯುತ್ತಿದ್ದ 1921ರಲ್ಲಿ ಅಂದಿನ ಬಿಜಾವಾಡಿ ನಡೆಯುತ್ತಿತ್ತು. ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ಸಭೆಯಲ್ಲಿ ಅಖಿಲ ಮತ್ತು ಭಾರತೀಯ ಕಾಂಗ್ರೆಸ್ ಸಮಿತಿಯಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ವೆಂಕಯ್ಯನವರು ಹಸಿರು ಕೆಂಪು ಪಟ್ಟಿನ ಅವರಿಗೆ ನೂಲು ಅದನ್ನ ಹಾಕಿದ್ರು. ಗಾಂಧೀಜಿಯವರಿಗೆ ಧ್ವಜವನ್ನು ಅರ್ಪಿಸಿದರು. ಗಾಂಧೀಜಿಯವರು ಬಿಳಿ ಬಣ್ಣವನ್ನು ಸೇರಿಸಿದಕ್ಕ ಹಸಿರು ಕೆಂಪು ಪಟ್ಟಿ ಇರೋದಕ್ಕ ನಡಿ ಬಿಳಿ ಬಣ್ಣ ಇರಲಿ ಅಂತ ಅವರು ಗಾಂಧೀಜಿಯವರು ಬಿಳಿ ಬಣ್ಣ ಸೇರಿಸಿದ್ರು. ಅದರಂತೆ ನಾಲ್ಕನೆಯ ಧ್ವಜ ಸಿದ್ಧವಾಯಿತು. ಈಗ ಅವ್ರು ಬಿಳಿ ಬಣ್ಣ ಸೇರಿಸೋದಕ್ಕೆ ನಾಲ್ಕನೇ ಧ್ವಜ ಸಿದ್ಧವಾಯಿತು. ರಾಷ್ಟ್ರಧ್ವಜದ ಇತಿಹಾಸದಲ್ಲಿ 1931 ಅತ್ಯಂತ ವೈಶಿಷ್ಟ್ಯವಾಗಿರುತ್ತದೆ. ರಾಷ್ಟ್ರಧ್ವಜವು ಇತಿಹಾಸದಲ್ಲಿ 1931ರಲ್ಲಿ ಅದು ವೈಶಿಷ್ಟ್ಯವಾಗಿರುತ್ತದೆ. ಈ ವರ್ಷದಲ್ಲಿ ಕರಾಚಿಯಲ್ಲಿ ಈಗಿನ ಪಾಕಿಸ್ತಾನದಲ್ಲಿಂದ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸಭೆಯಲ್ಲಿ ರಾಷ್ಟ್ರಕ್ಕೆ ಧ್ವಜವೊಂದರ ಪ್ರಾಮುಖ್ಯತೆಯನ್ನು ಬಲವಾಗಿ ಸಮರ್ಥಿಸಿತು. ಇದರಿಂದಾಗಿ ಧ್ವಜ ರಚನಾ ಸಮಿತಿಯೊಂದನ್ನು ರಚಿಸಲಾಯಿತು. ಇದು ನಮ್ಮ ರಾಷ್ಟ್ರಧ್ವಜದ ಇತಿಹಾಸ. ಅದು ಹೆಂಗ್ ರಾಷ್ಟ್ರ ಬಂತು ಅಂತ ಈ ಮುಂದಿಂದು ನನ್ನ ಫ್ರೆಂಡ್ ಹೇಳ್ತಾ. 1931ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯು ಪುನಃ ಸಭೆ ಸೇರಿ ಧ್ವಜದಲ್ಲಿ 3 ಬಣ್ಣಗಳಿಂದ ಕೂಡಿ ಮಧ್ಯ ಚರಕವನ್ನು ಹೊಂದಿರಬೇಕು ಎಂದು ತೀರ್ಮಾನಿಸಲಾಯಿತು. ಇದು 3 ಸಮಗಾತ್ರದ ಪಟ್ಟಿಗಳನ್ನು ಮೇಲಿನ ಪಟ್ಟಿ ಕೇಸರಿ ಬಣ್ಣದಿಂದ, ಮಧ್ಯದ ಪಟ್ಟಿಯು ಬಿಳಿ ಬಣ್ಣದಿಂದ ಮತ್ತು ಕೆಳಗಿನ ಪಟ್ಟಿಯು ಹಸಿರು ಬಣ್ಣದಿಂದ ಕೂಡಿತ್ತು. ಪ್ರಥಮ ಬಾರಿಗೆ ಈ ಧ್ವಜವನ್ನು ಕಾಂಗ್ರೆಸ್ ಸಮಿತಿಯು ಅಧಿಕೃತವಾಗಿ ರಾಷ್ಟ್ರಧ್ವಜ ಎಂದು ಅಂಗೀಕರಿಸಿತು. ರಾಷ್ಟ್ರಧ್ವಜದಲ್ಲಿ ಹಿಂದಿನ ಧ್ವಜದಲ್ಲಿ ತ್ರಿವರ್ಣಗಳನ್ನು ಹಾಗೆಯೇ ಉಳಿಸಿಕೊಂಡು ಈ ಪಟ್ಟಿಯಲ್ಲಿದ್ದ ಚರಕದ ಬದಲಾಗಿ ಚಕ್ರವರ್ತಿ ಅಶೋಕನ ಧರ್ಮಚಕ್ರವನ್ನು ಸೇರಿಸಲಾಯಿತು. ಕೇಸರಿ, ಬಿಳಿ, ಹಸಿರು ಬಣ್ಣದ ಪಟ್ಟಿಗಳೊಂದಿಗೆ ಮಧ್ಯದ ಅಶೋಕ ಚಕ್ರವನ್ನು ಹೊಂದಿರುವ ತ್ರಿವರ್ಣ ಧ್ವಜವನ್ನು ಸಂವಿಧಾನ ಸಮಿತಿಯು ಜುಲೈ 22, 1947ರಂದು ಸ್ವತಂತ್ರ ಭಾರತದ ರಾಷ್ಟ್ರವೆಂದು ಅಂಗೀಕರಿಸಿತು. ರಾಷ್ಟ್ರಗೀತೆ ಮತ್ತು ಅದರ ಇತಿಹಾಸ. ರಾಷ್ಟ್ರಗೀತೆ ಇತಿಹಾಸವನ್ನು ತಿಳ್ಕೊಳ್ಳೋಣ. ಜನಗಣಮನ ಮತ್ತು ರಾಷ್ಟ್ರಗೀತೆ ಗುರುದೇವ ರವೀಂದ್ರನಾಥ್ ಟ್ಯಾಗೋರರು 1911ರಲ್ಲಿ ಬಂಗಾಲಿ ಭಾಷೆಯಲ್ಲಿ ರಚಿಸಿದ ಗೀತೆ ಇದು. ಈ ಗೀತೆಯು 5 ಪ್ಯಾರಗಳನ್ನು ಹೊಂದಿದೆ. ಮೊದಲ ಪ್ಯಾರದ ಪದ್ಯದ ಸಾಲುಗಳನ್ನು ಅರ್ಥೈಸಿಕೊಂಡು ನಮ್ಮ ಗೀತೆಯನ್ನು ರೂಪಿಸಿಕೊಳ್ಳಲಾಗಿದೆ. ಈ ಪದ್ಯದ ಸಾಲುಗಳನ್ನು ಅನಂತರ ಜೈ ಹೇ ಜೈ ಹೇ ಜೈ ಹೇ ಜೈ ಹೇ ಎಂದು ಜಯಕಾರದ ಸಾಲು ಸೇರಿದ ಭಾಗವೇ ನಮ್ಮ ಅಧಿಕೃತ ರಾಷ್ಟ್ರಗೀತೆ. ಆಗಸ್ಟ್ 14, 1947ರಂದು ನಡೆದ ಸಂವಿಧಾನ ರಚನಾ ಸಭೆಯ ಐತಿಹಾಸಿಕ ಮಧ್ಯರಾತ್ರಿಯ ಅಧಿವೇಶನದಲ್ಲಿ ಜನಗಣಮನ ಗೀತೆಯನ್ನು ಹಾಡಲಾಯಿತು. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಗಸ್ಟ್ 15ರಂದು ರಾಷ್ಟ್ರಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಸ್ವತಂತ್ರ ಭಾರತದ ಸಂವಿಧಾನ ರಚನಾ ಸಭೆ ಜನವರಿ 24, 1950ರಂದು ಜನಗಣಮನವನ್ನು ಅಧಿಕೃತ ರಾಷ್ಟ್ರಗೀತೆ ಎಂದು ಅಂಗೀಕರಿಸಿತು.
ಅಂಗೀಕರಿಸಿತು. ರಾಷ್ಟ್ರಗೀತೆಯನ್ನು ನಿಯಮದಂತೆ 48ರಿಂದ 52 ಸೆಕೆಂಡ್ನೊಳಗೆ ಆಡಬೇಕು. ರಾಷ್ಟ್ರಗೀತೆ ಶಿಸ್ತ ಗೌರವ ಕೊಡದಿರುವುದು ಹಾಗೂ ರಾಷ್ಟ್ರಗೀತೆಯ ಹಾಡುವಿಕೆಗೆ ಅಡ್ಡಿ ತರುವುದು ಶಾಸನದ ಪ್ರಕಾರ ಶಿಕ್ಷಾರ್ಹ ಅಪರಾಧ. ಓಕೆ, ನೋಡಿ ಈಗ ರಾಷ್ಟ್ರಗೀತೆ ಮತ್ತೆ ರಾಷ್ಟ್ರ ಧ್ವಜದ ಬಗ್ಗೆ ತಿಳ್ಕೊಂಡಿದ್ರೆ ಹೌದಲ್ವಾ? ಈ ರಾಷ್ಟ್ರಗೀತೆ ರಾಷ್ಟ್ರ ಧ್ವಜದ ಇತಿಹಾಸ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಫಸ್ಟ್ 1857ರಲ್ಲಿ ಸಿಪಾಯಿ ದಂಗೆ ನಡೀತಿದೆ. ಬ್ರಿಟಿಷರು ನಮ್ಮ ದೇಶವನ್ನ ಆಳ್ವಿಕೆ ಮಾಡ್ತಿದ್ರಲ್ವಾ, ಅದಕ್ಕೆ ಒಂದು ಹೋರಾಟ ಮಾಡ್ಬೇಕಂತೇಳಿ ಸಿಪಾಯಿ ದಂಗೆ ಅಂದ್ರೆ ಒಂದು ಸೈನಿಕ ವೃತ್ತಿಯಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತಿದ್ದೆ. ಅದಕ್ಕೋಸ್ಕರ ಏನಾಗುತ್ತೆ, ನಿರ್ದಿಷ್ಟವಾದ ಒಂದು ನಮ್ಮ ಬಾವುಟವನ್ನ ಇಟ್ಕೊಳ್ಳಿಕ್ಕೆ ನೋಡ್ತಾ ಇರ್ತೇನೆ. ಅವಾಗ ಏನಾಗುತ್ತೆ ಅಂದ್ರೆ ಒಂದು ಬಾವುಟದ ಪರಿಕಲ್ಪನೆ ಬರುತ್ತೆ, ಧ್ವಜದ ಒಂದು ಪರಿಕಲ್ಪನೆ ಬರುತ್ತೆ. ಅದಾದ ನಂತರ ಏನಾಗುತ್ತೆ ನೋಡಲಿ, ಭಾರತದ ಪ್ರಥಮ ರಾಷ್ಟ್ರ ಧ್ವಜವನ್ನು ಆಗಸ್ಟ್ 7, 1906ರಲ್ಲಿ ಅರ್ಥ ಆಯ್ತಾ, ಒಂದು ಹೋರಾಟ ಮಾಡೋಕ್ಕೆಲ್ಲ ಬೆಂಗಳೂರಲ್ಲಿ ಏನಾದ್ರು ಹೋರಾಟ ಮಾಡ್ಬೇಕಂದ್ರೆ ಫ್ರೀಡಮ್ ಪಾರ್ಕ್ ಇರುತ್ತೆ, ಅರ್ಥ ಆಯ್ತಾ, ದಾದಾ ಕಾಂಪ್ಲೆಕ್ಸ್ ಮುಂದೆ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರಲ್ಲ, ಹಂಗೆ ಅವಾಗಿಂದ ಕಲ್ಕತ್ತಾದಲ್ಲಿಲ್ಲ ಬಾಸಿ ಬಾಗನ್ ಚೌಕ ಅಂದ್ರೆ ಒಂದು ವೃತ್ತದಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಧ್ವಜಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಒಂದೇ ಮಾತರಂ ಅಂತೇಳಿ ಬರ್ಕೊಂತಾರೆ. ನಮ್ಮ ದೇಶದ ಒಂದು ಪ್ರತೀಕವಾಗಿ ಅರ್ಥ ಆಯ್ತಾ, ಒಂದೇ ಮಾತರಂ ಅಂತೇಳಿ ಬರ್ಕೊಂಡು ಫಸ್ಟ್ ಇದು ಮಾಡ್ತಾರೆ. ಅದಾದ್ಮೇಲೆ 1906ರಲ್ಲಿ 7ರಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಸಚಿಂದ್ರ ಪ್ರಸಾದ್ ಬೋಸ್ ಮತ್ತು ಸುಕುಮಾರ್ ಮಿತ್ರ ಅರ್ಥ ಆಯ್ತಾ, ಇವರು ಒಂದು ರಾಷ್ಟ್ರ ಧ್ವಜವನ್ನ ಇದು ಮಾಡ್ತಾ ಇರ್ತಾರೆ. ಅದನ್ನ ಏನ್ ಮಾಡ್ತಾ ಇದ್ದಾರೆ, ಮೇಡಮ್ ಕಾಮ ಹಾಗೂ ಇತರೆ ಕ್ರಾಂತಿಕಾರರು ಅವ್ರು ಏನ್ ಮಾಡ್ತಾರೆ, ಫ್ಲಾಗ್ ನಾಶ ಮಾಡ್ತಾರೆ. ನಮ್ದು ಸ್ವತಂತ್ರ ದಿನಾಚರಣೆ ಆಚರಿಸ್ಬೇಕಾದ್ರೆ ಯಾರನ್ನಾರು ಗೆಸ್ಟ್ ಕರಿತೀವಲ್ಲ, ಅವಾಗ ಹೋರಾಟ ಮಾಡ್ಬೇಕಾದ್ರೆ ಏನಾಗುತ್ತೆ, ಮೇಡಮ್ ಕಾಮ ಅನ್ನೋರು ಪ್ರಥಮವಾಗಿ ಏನಾಗುತ್ತೆ ನಮ್ಮ ರಾಷ್ಟ್ರ ಧ್ವಜವನ್ನ ಹಾರಿಸ್ತಾರೆ. ಎಷ್ಟಲ್ಲಿ 1907ರಲ್ಲಿ. ಅದಾದ ನಂತರ ಏನಾಗುತ್ತೆ ಅಂದ್ರೆ ಹೋಮ್ ರೂಮ್ ಫಸ್ಟ್ ಉಗ್ರವಾಟ ಆಗುತ್ತೆ, ಆಮೇಲೆ ಅದಕ್ಕೆ ಬಗ್ಗಲಾಗುತ್ತೆ, ಅರ್ಥ ಆಯ್ತಾ. ಅದಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅನಿ ಬೆಸೆಂಟ್ ಮತ್ತು ಲೋಕಮಾನ್ಯ ತಿಲಕ್ ಏನ್ ಮಾಡ್ತಾರೆ, ಫಸ್ಟ್ ಅದಾದ ನೆಕ್ಸ್ಟ್ ಬಾವುಟನ ಆರಿಸ್ತಾರೆ, ಒಂದು ತೃತೀಯ ರಾಷ್ಟ್ರ ಧ್ವಜವನ್ನ ಅನಾವರಣಗೊಳಿಸ್ತಾರೆ. ಅದಾದ ನಂತರ ಈಗಿನ ವಿಜಯವಾಡ ಇದೆಯಲ್ಲ, ಅದನ್ನೇನ್ ಮಾಡ್ತಾರೆ 1921ರಲ್ಲಿ ಮಹಾತ್ಮ ಗಾಂಧಿ ಅವಾಗ ಹೋರಾಟಕ್ಕೆ ಬರ್ತಾರೆ. ಅವ್ರೇನ್ ಮಾಡ್ತಾರೆ, ಹಸಿರು ಕೆಂಪು ಪಟ್ಟಿ ಇರುವಂತ ಆಯ್ತಾ, ಅವಾಗ ಏನಾಗುತ್ತೆ ಅಂದ್ರೆ ಸ್ವದೇಶಿ ಚಳವಳಿ ಇರುತ್ತೆ, ಅರ್ಥ ಆಯ್ತಾ. ಅವಾಗ ಏನಾಗುತ್ತೆ, ಚರಕ ಎಣಿತಾ ಇರ್ತಾರೆ. ಬಟ್ಟೆ ಎಲ್ಲ ನಾವು ಪಾಲಿಸ್ಟರ್ ಪಾರಿಸಿಂದ ತರಿಸಲ್ಲ, ನಮ್ಮ ದೇಶೀಯ ಪ್ರಾಡಕ್ಟ್ ನ ಏನ್ ಮಾಡ್ತಾ ಇರ್ತಾರೆ, ಇದು ಮಾಡ್ತಾರೆ. ಕಟ್ ಆಯ್ತಾ, ಬರ್ತಾ ಇದ್ಲ? ಓಕೆ, ಇದಾದ್ಮೇಲೆ ಏನಾಗುತ್ತೆ ಅಂದ್ರೆ ಇದು ಮಾಡ್ತೀವಿ. ಈಗ ನೀವು ಹಂಗೆ ಏನಾಗುತ್ತೆ ಅಂದ್ರೆ ಈಗ ಪಠ್ಯ ಪುಸ್ತಕದಲ್ಲಿ ರಾಷ್ಟ್ರ ಧ್ವಜ ಮತ್ತು ರಾಷ್ಟ್ರಗೀತೆ ಇತಿಹಾಸ ಎಲ್ಲ ತಿಳ್ಕೊಂಡಿರಿ. ಹಂಗೆ ಪ್ರಶ್ನೆಗಳು ಕೇಳ್ತೀನಿ, ಬಾಯ್ಸ್ ಒಂದ್ ಕಡೆ ಗರ್ಲ್ಸ್ ಒಂದ್ ಕಡೆ, ಯಾರು ಹೇಳ್ತೀರಿ ನೋಡೋಣ. ಈಗ ಅಭ್ಯಾಸದಲ್ಲಿರೋ ಪ್ರಶ್ನೆಗಳೇ, ಅರ್ಥ ಆಯ್ತಾ. ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು? ರವೀಂದ್ರನಾಥ್ ಟ್ಯಾಗೋರ್. ರಾಷ್ಟ್ರಗೀತೆಯ ಯಾವ ಭಾಷೆಯಲ್ಲಿ ರಚಿತವಾಯಿತು? ಬಂಗಾಳಿ ಭಾಷೆಯಲ್ಲಿ ರಚಿತವಾಯಿತು. ರಾಷ್ಟ್ರಗೀತೆಯನ್ನು ಎಷ್ಟು ಸಮಯದಲ್ಲಿ ಹಾಡಿ ಮುಗಿಸಿರಬೇಕು? ಓಕೆ, ಇದು ನನ್ನ 48ರಿಂದ 52. ನಮ್ಮ ರಾಷ್ಟ್ರ ಧ್ವಜವು ಎಷ್ಟು ಬಣ್ಣಗಳಿಂದ ಬಂದಿದೆ? ಕೇಸರಿ, ಬಿಳಿ. ಓಕೆ, ಕೇಸರಿ ಏನನ್ನ ಸೂಚಿಸ್ತಾ ಇರ್ತದೆ? ತ್ಯಾಗ, ಶೌರ್ಯ ಮತ್ತೆ ಅಭಿಮಾನದ ಸಂಕೇತ. ಬಿಳಿ ಬಣ್ಣ? ಓಕೆ, ಹಸಿರು? ಓಕೆ, ಧರ್ಮಚಕ್ರ? ಸಂಗೀತ. ಅರ್ಥ ಆಯ್ತಾ. ಈಗಿನ ನಾವು ಮತ್ತೆ ರಾಷ್ಟ್ರಗೀತೆ ಎಷ್ಟು ನಿಮಿಷ ಆಡ್ಬೇಕಂತ ಹೇಳಿ ಬರ್ದಾರ ಯಾರು? ರಾಷ್ಟ್ರಗೀತೆ ಬರ್ದಾರ ಯಾರು? ರವೀಂದ್ರನಾಥ್ ಟ್ಯಾಗೋರ್. ಓಕೆ, ಈಗ ನೋಡಿ ವಂದಿಸಿ ಬರೆಯಿರಿ ಇದೆ, ಅರ್ಥ ಆಯ್ತಾ.
ರಾಷ್ಟ್ರಗೀತೆಯನ್ನು ಬಂಗಾಳಿ ಭಾಷೆಯಲ್ಲಿ ರಚಿಸಿದರು ಯಾರು? ಸರಿ, ಹೆಸರು? ರಾಷ್ಟ್ರಗೀತೆಯನ್ನು ಬಂಗಾಳಿ ಭಾಷೆಯಲ್ಲಿ ರಚಿಸಿದರು ಯಾರು? ರವೀಂದ್ರನಾಥ್ ಠಾಗೂರ್. ಜನಗಣಮನ ರಾಷ್ಟ್ರಗೀತೆಯನ್ನು ಚಾರಿತ್ರಿಕವಾಗಿ ಮಧ್ಯರಾತ್ರಿಯಲ್ಲಿ ಅಧಿವೇಶನ ಆಡಾಯಿತು. ಯಾವಾಗ? 1900. ಮಧ್ಯರಾತ್ರಿ ಆಗಸ್ಟ್ 14, 1947. ಆಯ್ತಾ? ಪ್ರಥಮ ಧ್ವಜಾರೋಹಣ ಯಾವಾಗಾಯ್ತು? ಫಸ್ಟಿಗೆ ಕಲ್ಕತ್ತಾದಲ್ಲಿ ಎಷ್ಟನೇ ಯಾವಾಗ? ಆಗಸ್ಟ್ 7, 1906. ಅರ್ಥ ಆಯ್ತಾ? ರಾಷ್ಟ್ರಗೀತೆ ಯಾವಾಗ ಅಂಗೀಕಾರ ಆಯ್ತು? ಯಾವಾಗ ನೋಡಲಿ ಅಲ್ಲ, ಜನವರಿ 24, 1950. ಅರ್ಥ ಆಯ್ತಾ? ರಾಷ್ಟ್ರಗೀತೆ ರಚಿಸಿದ್ದು ಯಾವ ಇಸ್ವಿಯಲ್ಲಿ? 1911. ಓಕೆ, ಇದು ರಾಷ್ಟ್ರಗೀತೆ ಮತ್ತೆ ರಾಷ್ಟ್ರಗೀತೆಯ ಧ್ವಜದ ಇತಿಹಾಸ. ಅರ್ಥ ಆಯ್ತಾ? ಓಕೆ, ಮತ್ತೆ ಯಾರು ಮಾಡ್ತೀರಾ ಚಟುವಟಿಕೆ? ಹೋಗಿ ನೀವು ಈ ರಾಷ್ಟ್ರಗೀತೆ ಬಗ್ಗೆ ಹೇಳಿ ನೋಡೋಣ. ರಾಷ್ಟ್ರಗೀತೆ ಬಗ್ಗೆ ರಾಷ್ಟ್ರಗೀತೆ ಮತ್ತು ಅದರ ಇತಿಹಾಸ ತಿಳ್ಕೊಳ್ಳೋಣ. ಜನಗಣ ಮತ್ತು ರಾಷ್ಟ್ರಗೀತೆ ನಾವು ದಿನ ಕೈಯಲ್ಲಿ ಜನಗಣಮನ ಅಂತ ರವೀಂದ್ರನಾಥ್ ಠಾಗೋರ್ ಬರೆದು ದಿನ ಎಲ್ಲ ಸ್ಕೂಲಲ್ಲೂ ಅದು ಪ್ರೇಯರಲ್ಲಿ ಮುಖ್ಯವಾಗಿ ಅದನ್ನು ಹೇಳ್ತಾರೆ. ಎಲ್ಲ ಸ್ಕೂಲಲ್ಲಿ ಇಂಥ ಸ್ಕೂಲಲ್ಲಿ ಹೇಳಲ್ಲ ಅನ್ನೋದಿಲ್ಲ ತಾನೇ? ಹೌದು. ಗುರುದೇವ ರವೀಂದ್ರನಾಥ್ ಠಾಗೋರ್ 1911ರಲ್ಲಿ ಬಂಗಾಳಿ ಭಾಷೆಯಲ್ಲಿ ರಚಿಸಿದ ಗೀತೆ ಇದು. ಎಷ್ಟರಲ್ಲಿ ರಚಿಸಿದ್ರು ಬಂಗಾಳ ಗೀತೆನ? 1911ರಲ್ಲಿ. ಈ ಗೀತೆಯು 5 ಪ್ಯಾರಗಳನ್ನು ಹೊಂದಿವೆ. ಎಷ್ಟು ಪ್ಯಾರಗಳು ಹೊಂದಿವೆ? 5 ಪ್ಯಾರಗಳನ್ನು ಹೊಂದಿವೆ. ಮೊದಲ ಪ್ಯಾರದ ಪದ್ಯದ ಸಾಲುಗಳನ್ನು ಆರಿಸಿಕೊಂಡು ನಮ್ಮ ರಾಷ್ಟ್ರಗೀತೆಯನ್ನು ರೂಪಿಸಲಾಗಿದೆ. ನಮ್ಮ ಜನಗಣಮನ ಹೇಳ್ತಾವಲ್ಲ, ಅದ್ರಲ್ಲಿ ಫಸ್ಟ್ 4 ಪ್ಯಾರಗಳನ್ನ ರೂಪಿಸಿಕೊಂಡು ಅದನ್ನ ಹೇಳ್ತಾರಂತ. ಈ ಪದ್ಯದ ಸಾಲುಗಳು ಆನಂತರ ಜಯ ಜಯ ಹೇ ಜಯ ಹೇ ಜಯ ಹೇ ಎಂದು ಜಯಕಾರದ ಸಾಲು ಸೇರಿದೆ. ಭಾಗವೇ ನಮ್ಮ ಅಧಿಕೃತ ರಾಷ್ಟ್ರಗೀತೆ. ಜಯ ಲಾಸ್ಟ್ ಹೇಳ್ತಾವಲ್ಲ, ಜಯ ಹೇ ಜಯ 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 ಹೇ ಅಂತ ಹೇಳ್ತಾವಲ್ಲ, ಆ ಥರ ಅದು 4 ಸಾಲುಗಳನ್ನು ಕೂಡ್ಕೊಂಡು ರಾಷ್ಟ್ರಗೀತೆ ಆಯಿತು. ಆಗಸ್ಟ್ 14, 1947ರಂದು ನಡೆದ ಸಂವಿಧಾನ ರಚನಾ ಸಭೆಯ ಇತಿಹಾಸಕ್ಕೆ ಮಧ್ಯರಾತ್ರಿ ಅಧಿವೇಶನದಲ್ಲಿ ಜನಗಣಮನ ಗೀತೆಯನ್ನು ಹಾಡಲಾಯಿತು. ನಮ್ಮ ದೇಶಕ್ಕೆ ಬಂದು ಬ್ರಿಟಿಷ್ ಎಲ್ಲ ಆಳ್ವಿಕೆ ಮಾಡ್ತಾ ಇದ್ರು. ಅವಾಗ ನಮ್ಮ ದೇಶದಿಂದ ಉಪ್ಪು ಸಾಗಣೆ ಮಾಡ್ತಾ ಇದ್ರು. ಅವಾಗ ಅವರು ನಮ್ಮ ದೇಶಕ್ಕೆ ಬಂದು ಆಳ್ವಿಕೆ ಮಾಡ್ತಾ ಇದ್ರು. ನಮ್ಮ ದೇಶ ಇದು ಅಂತ. ಅವಾಗ ಗಾಂಧೀಜಿ ಮುಂತಾದ ಕವಿಗಳು ಯಾರೇ ಗಾಂಧೀಜಿ ಆಗಿರ್ಬೋದು, ಕುವೆಂಪು ಆಗಿರ್ಬೋದು, ಇಂದಿರಾ ಗಾಂಧಿ ಅವರೆಲ್ಲ ಆಳ್ವಿಕೆ ಮಾಡಿ ಎಷ್ಟರಲ್ಲಿ 1947ರಲ್ಲಿ ಮಧ್ಯರಾತ್ರಿ 12 ಗಂಟೆಯಲ್ಲಿ ಅವಾಗ ನಮ್ಮ ದೇಶ ಅದು ಸ್ವಾತಂತ್ರ್ಯ, ನಮಗೆ ಅವಾಗ ಸ್ವಾತಂತ್ರ್ಯ ಸಿಕ್ತು. ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಗಸ್ಟ್ 15ರಂದು ರಾಷ್ಟ್ರಧ್ವಜದಂತೆ ಸಂಭ್ರಮದಿಂದ ಆಚರಿಸಲಾಯಿತು. ಸ್ವಾತಂತ್ರ್ಯ ದಿನಾಚರಣೆ ಇರುತ್ತಲ್ಲ, ಅವಾಗ ನಾವೆಲ್ಲ ಬೆಳಗ್ಗೆ 5 ಗಂಟೆಗೆ ಬಂದು ರಂಗೋಲಿ ಹಾಕಿ ಸಂಭ್ರಮ ಮಾಡ್ತೀವಿ. ಅವತ್ತಿನ ದಿನ ನಮ್ಮ ಬರ್ತಡೇ ದಿನ ನಾವೇನು ಸಂಭ್ರಮ ಮಾಡ್ತೇವೆ, ಅವತ್ತಿನ ದಿನ ಎಲ್ಲರೂ ಹಂಗೆ ಸಂಭ್ರಮ ಮಾಡ್ತೇವೆ. ಆ ಥರ ಸಂಭ್ರಮ ಮಾಡಿ ಅವಾಗ ನಮಗೆ ಒಂಥರ ಖುಷಿ. ಅವಾಗ ಸ್ವಾತಂತ್ರ್ಯ ಸಿಕ್ತು ನಮಗೆ. 15ರಂದು ರಾಷ್ಟ್ರಧ್ವಜವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಸ್ವಾತಂತ್ರ್ಯ ಭಾರತದ ಸಂವಿಧಾನ ರಚನೆ ಸಭೆ ಜನವರಿ 24, 1950ರಂದು ಜನಗಣಮನವನ್ನು
ಪ್ರೇಯರ್ ಹೇಳೋದಕ್ಕೆ ಜನಗಣಮನ ಹೇಳೋದಕ್ಕೆ ಅವ್ರಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ನಮ್ಗೆ ಹೇಳೋದಕ್ಕೆ ಅದು ಮತ್ತೆ ಹೋದ್ರಿಂದ ಅಪರಾಧ ಆಗುತ್ತೆ. ನಮ್ಮ ಸ್ವಾತಂತ್ರ್ಯಕ್ಕೆ ನಾವೇ ಅವಮಾನ ಮಾಡಬೇಕು. ನಾವೇ ಅದನ್ನ ಗೆಲ್ಸವಿ, ನಾವೇ ಅವಮಾನ ಮಾಡಿದ್ರೆ ನಾವು ನಿಂತ್ಕೊಂಡು ಅದಕ್ಕೆ ಪ್ರೋತ್ಸಾಹಿಸ್ಬೇಕು. ನಾವು ನಿಂತ್ಕೊಂಡ್ರೆ ಸಣ್ಣ ಮಕ್ಕಳು ನಮ್ಮನ್ನ ನೋಡಿ ಅವರು ಕರೀತಾರ. ಆಯ್ತಾ?